ಹಾಯ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ನೀವೆಲ್ಲ? ಬಲ್ಲಾಲ್ಸ್ ಕ್ಯಾಬೂಸಲ್ಲಿ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತು ನಾವು ಶಿಗಡಿ ಗಶಿಯನ್ನು ಮಾಡುವ, ಅಂದರೆ ಸಾರು ಅಂತಲೇ ಕರಿಬೋದು, ಪ್ರಾನ್ಸ್ ಕರಿ. ಸ್ವಲ್ಪ ಡಿಫ್ರೆಂಟಾಗಿ ಮೈಲ್ಡ್ ಟೇಸ್ಟಲ್ಲಿ. ಅಂದರೆ ಇದನ್ನು ನಾವು ಕೋಳಿ ರೊಟ್ಟಿ ಜೊತೆನೂ ತಿನ್ನಬಹುದು, ಅನ್ನ, ಚಪಾತಿ, ದೋಸೆ, ಇಡ್ಲಿ ಜೊತೆಗೆ ಸೂಪರ್ ಆಗಿರ್ತದೆ. ಸೊ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಒಂದು ಬಿಸಿಯಾದ ಪ್ಯಾನಿಗೆ 6ರಿಂದ 8 ಘಾಟಿ ಮೆಣಸನ್ನು ಹಾಕ್ಕೊಂಡು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಕ್ರಿಸ್ಪಿ ಆಗುವವರೆಗೆ ಹುರ್ಕೊಂಡು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿಟ್ಕೊಳ್ತೇನೆ. ಅದೇ ಪ್ಯಾನಿಗೆ ಮೆಂತೆ, 1 ಟೇಬಲ್ ಸ್ಪೂನ್ನಷ್ಟು ಕಾಳು ಮೆಣಸು, 1.5 ಟೇಬಲ್ ಸ್ಪೂನ್ನಷ್ಟು ಕೊತ್ತಂಬರಿ, 1 ಟೇಬಲ್ ಸ್ಪೂನ್ನಷ್ಟು ಜೀರಿಗೆಯನ್ನು ಹಾಕ್ಕೊಂಡು ಅದು ಚೆನ್ನಾಗಿ ಹುರಿಯಿತು ಅನ್ನುವಷ್ಟರೊತ್ತಿಗೆ 5 ಬೆಳ್ಳುಳ್ಳಿ ಹೆಸರುಗಳನ್ನು ಸಿಪ್ಪೆ ಸಮೇತವಾಗಿ ಹಾಕಿಕೊಂಡು ಚೆನ್ನಾಗಿ ಹುರಿದು ಫ್ಲೇಮನ್ನು ಆಫ್ ಮಾಡಿಕೊಂಡು ತಣ್ಣಗಾದ ಮೇಲೆ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡೆ. ಅರ್ಧದಷ್ಟು ಈರುಳ್ಳಿ, 1 ಬೌಲ್ ತೆಂಗಿನ ತುರಿ, ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕಿಕೊಂಡು ರುಬ್ಲಿಕ್ಕೆ ಎಷ್ಟು ಬೇಕು ಅಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ನುಣ್ಣಗೆ ರುಬ್ಕೊಳ್ತೇನೆ. ರುಬ್ಬಿದಂತಹ ಮಸಾಲವನ್ನು ಮಣ್ಣಿನ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಂಡೆ. ಕನ್ಸಿಸ್ಟೆನ್ಸಿಯನ್ನು ಅಡ್ಜಸ್ಟ್ ಮಾಡಲಿಕ್ಕೆ ನೀರನ್ನು ಹಾಕ್ಕೊಳ್ಳುವ. ಅರ್ಧ ಈರುಳ್ಳಿ ಏನು ಉಳಿದಿದೆ ಅದನ್ನು ನಾವು ಸಣ್ಣಗೆ ಕಟ್ ಮಾಡಿಕೊಂಡು ಈ ಟೈಮಲ್ಲಿ ಹಾಕ್ಕೊಂಡು ಕುದಿಸಲಿಕ್ಕೆ ರೆಡಿ ಮಾಡುವ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಂಡೆ. ತುಂಬ ನೀರು ಮಾಡಿಕೊಳ್ಬೇಡಿ. ಚೆನ್ನಾಗಿ ಕುದಿ ಬಂತು ಅನ್ನುವಷ್ಟು ಹೊತ್ತಿಗೆ ತೊಳೆದಿಟ್ಟುಕೊಂಡಂತಹ ಕ್ಲೀನ್ ಮಾಡಿದ ಸಿಗಡಿ ಏನಿದೆ, ಪ್ರಾನ್ಸ್ ಇದೆ, ಅದನ್ನು ಹಾಕ್ಕೊಂಡೆ. ಸುಮಾರು 3/4 kg ಪ್ರಾನ್ಸ್ ಇದೆ ಇದರಲ್ಲಿ. ಸ್ವಲ್ಪ ತಿಕ್ಕಿದೆ. ಈ ಟೈಮಲ್ಲಿ ನಾನು ಅರ್ಧ ತೆಂಗಿನಕಾಯಿಯ ಹಾಲನ್ನು ತೆಗೆದಿಟ್ಕೊಂಡಿದ್ದೇನೆ. ಸುಮಾರು 1 ಗ್ಲಾಸ್ನಷ್ಟು ದಪ್ಪ ತೆಂಗಿನಕಾಯಿಯ ಹಾಲು. ಎಸ್, ಹಾಕಿದ ತಕ್ಷಣ ಈ ಗ್ರೇವಿ ಏನಿದೆ ಮೈಲ್ಡ್ ಆಗ್ತದೆ, ಟೇಸ್ಟ್ ಸಖತ್ತಾಗಿರ್ತದೆ. ರೊಟ್ಟಿ, ಅನ್ನ, ಇಡ್ಲಿ, ದೋಸೆ ಜೊತೆ ಸೂಪರ್ ಕಾಂಬಿನೇಷನ್. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.